ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಆಗಸ್ಟ್ ತಿಂಗಳ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ. ಈ ರಿವಿಷನ್ ಸಿರೀಸ್ನ 4ನೇ ವಿಡಿಯೋ ಇದಾಗಿದ್ದು, ಇವತ್ತಿನ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೋಟ್ಸ್ಗಳನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಕೋಬೋದು. ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಮೈಕ್ರೋಪ್ಲಾಸ್ಟಿಕ್ಸ್ಗಳು ಜೈವಿಕ ವಿಘಟನೀಯವಲ್ಲದಂತಹ ನಾನ್ ಬಯೋಡಿಗ್ರೇಡೇಬಲ್ ಆದಂತಹ ವಸ್ತುಗಳಾಗಿವೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದು ಸರಿ ಅಥವಾ ತಪ್ಪು ಅಂತ ಗುರುತಿಸಬೇಕಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ಈ ಮೇಲೆ ನೀಡಲಾದಂತಹ ಈ ಮೈಕ್ರೋಪ್ಲಾಸ್ಟಿಕ್ಸ್ ಕುರಿತಾದಂತಹ ಸ್ಟೇಟ್ಮೆಂಟ್ ಏನಿದೆ, ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗುತ್ತೆ. ಸುಮಾರು 1 ಮೈಕ್ರೋಮೀಟರ್ನಿಂದ 5 ಮಿಲಿಮೀಟರ್ನವರೆಗೆ ಗಾತ್ರವನ್ನು ಹೊಂದಿರುವಂತಹ ಈ ಪ್ಲಾಸ್ಟಿಕ್ನ ಚಿಕ್ಕ ಕಣಗಳನ್ನು ಮೈಕ್ರೋಪ್ಲಾಸ್ಟಿಕ್ಸ್ಗಳು ಅಂತ ಕ್ಯಾಟಗರೈಸ್ ಮಾಡಲಾಗುತ್ತೆ. ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಪ್ಲಾಸ್ಟಿಕ್ಕಿನ ಚಿಕ್ಕ ಚಿಕ್ಕ ಕಣಗಳನ್ನು ಮೈಕ್ರೋಪ್ಲಾಸ್ಟಿಕ್ಸ್ಗಳು ಅಂತ ಗುರುತಿಸಲಾಗುತ್ತೆ. ಇವು ಯಾವುದೇ ರೀತಿಯಾಗಿ ನೀರಿನಲ್ಲಿ ಕರಗದೆ ಉಳಿಯುವಂತಹ ಮತ್ತು ಈ ಜೈವಿಕ ವಿಘಟನೆಯನ್ನು ಹೊಂದದೇ ಇರುವಂತಹ, ಅಂದರೆ ನಾನ್ ಬಯೋಡಿಗ್ರೇಡೇಬಲ್ ಆದಂತಹ ವಸ್ತುಗಳಾಗಿ ಪರಿಸರದಲ್ಲಿ ಮಾಲಿನ್ಯಕಾರಕಗಳಾಗಿ ಉಳಿದುಕೊಳ್ಳುವಂತಹ ವಸ್ತುಗಳಾಗಿವೆ ಅಂತ ಈ ಮೈಕ್ರೋಪ್ಲಾಸ್ಟಿಕ್ಸ್ ಬಗ್ಗೆ ನಾವು ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಓದ್ತಾ ಇರ್ತೇವೆ. ಈ ಮೈಕ್ರೋಪ್ಲಾಸ್ಟಿಕ್ಸ್ಗಳು ಸಾಕಷ್ಟು ಅಪಾಯಕಾರಿಯಾದಂತಹ ಪರಿಸರದ ಮಾಲಿನ್ಯವನ್ನು ಉಂಟು ಮಾಡುವಂತಹ ವಸ್ತುಗಳಾಗಿದ್ದು, ಇನ್ ಕೇಸ್ ಮಾನವ ಅಥವಾ ಇತರ ಯಾವುದೇ ಪ್ರಾಣಿ ಈ ಮೈಕ್ರೋಪ್ಲಾಸ್ಟಿಕ್ಸ್ಗಳನ್ನು ಸೇವನೆ ಮಾಡಿದರೆ ಅವರ ಆರೋಗ್ಯದ ಮೇಲೆ ಸಾಕಷ್ಟು ವಿಪರೀತವಾದಂತಹ ಅಪಾಯಕಾರಿ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳು ಇರುತ್ತವೆ ಅಂತ ವಿಜ್ಞಾನಿಗಳಿಂದ ಗುರುತಿಸಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಮೈಕ್ರೋಪ್ಲಾಸ್ಟಿಕ್ಸ್ಗಳು ನಾನ್ ಬಯೋಡಿಗ್ರೇಡೇಬಲ್ ಆದಂತಹ ವಸ್ತುಗಳಾಗಿರುತ್ತವೆ. 1 ಮೈಕ್ರೋಮೀಟರ್ನಿಂದ 5 ಮಿಲಿಮೀಟರ್ವರೆಗಿನ ಪ್ಲಾಸ್ಟಿಕ್ನ ಕಣಗಳನ್ನು ಮೈಕ್ರೋಪ್ಲಾಸ್ಟಿಕ್ಸ್ಗಳು ಅಂತ ಗುರುತಿಸಲಾಗುತ್ತದೆ. ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇರುವಂತಹ ಜವಾಬ್ದಾರಿಯನ್ನು ಈ ಕೆಳಗಿನ ಯಾವ ಸಂಸ್ಥೆ ಹೊಂದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ, ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ನಬಾರ್ಡ್ ಅಂತ ಗುರುತಿಸಬೇಕು. ಮೊದಲೇ ಸ್ಟೇಟ್ಮೆಂಟ್ ಇದೆ, ನಬಾರ್ಡ್. ಆಪ್ಷನ್ ಬಿ, ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಆಪ್ಷನ್ ಸಿ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿಡ್ಬಿ. ಆಪ್ಷನ್ ಡಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಕೇಂದ್ರದ ಈ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮನ್ನು ಅನುಷ್ಠಾನಗೊಳಿಸ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತಂದರೆ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್, ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ದೇಶದಾದ್ಯಂತ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ 2008ನೇ ಇಸವಿಯಲ್ಲಿ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮನ್ನು ದೇಶದಾದ್ಯಂತ ಲಾಂಚ್ ಮಾಡಲಾಗಿತ್ತು. ಸದ್ಯಕ್ಕೆ ಕೇಂದ್ರದ ಈ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಡಿಯಲ್ಲಿ ಕೇಂದ್ರ ವಲಯದ ಯೋಜನೆಯಾಗಿ ಈ PMEGP ಅನ್ನುವ ಯೋಜನೆಯನ್ನು ಗುರುತಿಸಲಾಗ್ತಾ ಇದೆ. ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದೇಶದಾದ್ಯಂತ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇತ್ತೀಚೆಗೆ ಈ KVIC ಮತ್ತು ಕೇಂದ್ರದ ಅಂಚೆ ಇಲಾಖೆಯ ಮೂಲಕ ಕೊಲ್ಯಾಬ್ರೇಷನನ್ನು ಮಾಡುವುದರ ಮೂಲಕ ದೇಶದಾದ್ಯಂತ ಈ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಉತ್ತೇಜನೆಯನ್ನು ನೀಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಕಾಂಟೆಕ್ಸ್ಟನ್ನು. ಮುಂದಿನ ರಿವಿಷನ್ ಪ್ರಶ್ನೆ, ಈ ಗ್ಲೇಷಿಯಲ್ ಸರೋವರದ ನೈಸರ್ಗಿಕ ಅಣೆಕಟ್ಟು ವಿಫಲವಾದಂತಹ ಸಂದರ್ಭದಲ್ಲಿ ಹಠಾತ್ ಆಗಿ ಪ್ರವಾಹ ಉಂಟಾಗುವಂತಹ ಪರಿಸ್ಥಿತಿಯನ್ನು, ಅಪಾಯಕಾರಿ ಪರಿಸ್ಥಿತಿಯನ್ನು ಯಾವ ಒಂದು ಪದದ ಮೂಲಕ ಗುರುತಿಸಲಾಗುತ್ತೆ ಅಂತ ಒಂದು ಪ್ರಶ್ನೆ ಇದೆ. ಆಪ್ಷನ್ ಎ, ಗ್ಲೇಷಿಯಲ್ ಲೇಕ್ ಹೊರಹರಿವಿನ ಪ್ರವಾಹ, ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್. ಆಪ್ಷನ್ ಬಿ, ಐಸ್ ಕರಗುವ ಪ್ರವಾಹ ಅಥವಾ ಐಸ್ ಮೆಲ್ಟಿಂಗ್ ಫ್ಲಡ್. ಆಪ್ಷನ್ ಸಿ, ಗ್ಲೇಷಿಯರ್ ಸರ್ಜ್. ಆಪ್ಷನ್ ಡಿ, ಐಸ್ಬರ್ಗ್ ಕಾಲ್ವಿಂಗ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎ, ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್ ಅಂತ ಈ ಒಂದು ಪರಿಸ್ಥಿತಿಯನ್ನು ಗುರುತಿಸಲಾಗುತ್ತೆ. ನಾವು ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇಮೇಜ್ನಲ್ಲಿ ಹಿಮ ಕರಗಿ ಹಿಮ ನದಿಗಳು ಉಂಟಾಗಿ
ತಗ್ಗಾದಂತಹ ಕೆಳಗಡೆಯ ಪ್ರದೇಶದಲ್ಲಿ ಈ ರೀತಿಯಾಗಿ ನೆಲೆ ನಿಂತಹ ನೀರನ್ನು ಈ ಪ್ರವಾಹದಿಂದ ತರಲಾದಂತಹ ಮಣ್ಣು ಮತ್ತು ಕಲ್ಲುಗಳಿಂದ ನೈಸರ್ಗಿಕವಾಗಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ಸೊ ಈ ತಡೆಗೋಡೆಯನ್ನು ಮೊರೈನ್ ಡ್ಯಾಮ್ಸ್ ಅಂತ ಕೂಡ ಗುರುತಿಸಲಾಗುತ್ತೆ, ಮೊರೈನ್ಗಳು ಅಂತ ಕರೀತಾರೆ. ಸೊ ಈ ರೀತಿಯಾಗಿ ಸೃಷ್ಟಿಯಾದಂತಹ ಗ್ಲೇಷಿಯಲ್ ಲೇಕ್ಗಳ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಈ ಅಡ್ಡಗೋಡೆ ಅಥವಾ ತಡೆಗೋಡೆ ಅಥವಾ ಮೊರೈನ್ಗಳು ಕುಸಿದು ಹೋಗಿ ಅಥವಾ ವೈಫಲ್ಯವನ್ನು ಕಂಡು ಇಲ್ಲಿ ಶೇಖರಣೆಯಾದಂತಹ ಎಲ್ಲ ದೊಡ್ಡ ಪ್ರಮಾಣದ ನೀರು ಹಠಾತ್ತಾಗಿ ಕೆಳಗಡೆ ಪ್ರದೇಶಕ್ಕೆ ಹರಿದು ಪ್ರವಾಹದ ಪರಿಸ್ಥಿತಿಯನ್ನು ಉಂಟು ಮಾಡುತ್ತದೆ. ಈ ಒಂದು ಪ್ರವಾಹದ ಪರಿಸ್ಥಿತಿಯನ್ನು ಗ್ಲೇಷಿಯಲ್ ಲೇಕ್ ಔಟ್ಬಸ್ಟ್ ಫ್ಲಡ್ಸ್ ಅಂತ ಗುರುತಿಸಲಾಗುತ್ತೆ, GLOFs ಅಂತ ಗುರುತಿಸಲಾಗುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮುಂದಿನ ರಿವಿಷನ್ ಪ್ರಶ್ನೆ. ಇತ್ತೀಚೆಗೆ 2492 ಕ್ಯಾರೆಟ್ನಷ್ಟು ಗುಣಮಟ್ಟವನ್ನು ಹೊಂದಿರುವಂತಹ ಜಗತ್ತಿನ 2ನೇ ಅತಿ ದೊಡ್ಡ ವಜ್ರವನ್ನು ಎಲ್ಲಿ ಪತ್ತೆ ಹಚ್ಚಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ದಕ್ಷಿಣ ಆಫ್ರಿಕಾ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಬೋಟ್ಸ್ವಾನಾ ಅಥವಾ ಆಪ್ಷನ್ ಡಿ ಕೆನಡಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿರುವಂತಹ ಬೋಟ್ಸ್ವಾನಾ ಅನ್ನುವ ರಾಷ್ಟ್ರದಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ವಜ್ರವನ್ನು ಪತ್ತೆ ಹಚ್ಚಲಾಗಿದೆ. ಆಪ್ಷನ್ ಸಿ ಬೋಟ್ಸ್ವಾನಾ ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ. ಭಾರತದಲ್ಲಿ ಇತ್ತೀಚೆಗೆ ಪತ್ತೆಯಾದಂತಹ ಈ ವಜ್ರದ ನಿಕ್ಷೇಪಗಳು ಕಂಡುಬರುವಂತಹ ಕಿಂಬರ್ಲೈಟ್ ಪ್ರದೇಶ ಎಲ್ಲಿದೆ ಅಂತ ಗುರುತಿಸಲಾಗಿದೆ. ಪ್ರಶ್ನೆ ಇದೆ. ಆಪ್ಷನ್ ಎ ಅನಂತಪುರ ಜಿಲ್ಲೆ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಕರ್ನಾಟಕದ ರಾಯಚೂರು ಮತ್ತು ಗುಲ್ಬರ್ಗಾ ಜಿಲ್ಲೆಗಳು, ಆಪ್ಷನ್ ಸಿ ಆಂಧ್ರ ಪ್ರದೇಶದ ಕೃಷ್ಣಾ ನದಿ ಜಲಾನಯನ ಪ್ರದೇಶ, ಆಪ್ಷನ್ ಡಿ ಮಧ್ಯಪ್ರದೇಶದ ಪನ್ನಾ ಬೆಲ್ಟ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ನಮ್ಮ ಕರ್ನಾಟಕದ ರಾಯಚೂರು ಮತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕಿಂಬರ್ಲೈಟ್ ಕ್ಷೇತ್ರವನ್ನು ಪತ್ತೆ ಹಚ್ಚಲಾಗಿದೆ. ಕಿಂಬರ್ಲೈಟ್ ಅಂತಂದರೆ ಈ ಅಗ್ನಿಶಿಲೆಯಿಂದ ಉಂಟಾಗುವಂತಹ ಈ ಬಂಡೆಗಳನ್ನು ಕಿಂಬರ್ಲೈಟ್ಗಳು ಅಂತ ಗುರುತಿಸಲಾಗುತ್ತೆ. ಸೊ ಇತ್ತೀಚೆಗೆ ನಮ್ಮ ಕರ್ನಾಟಕದ ರಾಯಚೂರು ಮತ್ತು ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಈ ಕಿಂಬರ್ಲೈಟ್ ನಿಕ್ಷೇಪವನ್ನು ಪತ್ತೆ ಹಚ್ಚಲಾಗಿದೆ, ವಜ್ರದ ನಿಕ್ಷೇಪಗಳನ್ನು ಪತ್ತೆ ಹಚ್ಚಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ. ಈ ವಜ್ರಗಳ ಅತ್ಯಾಧುನಿಕವಾದಂತಹ ಕಟ್ಟಿಂಗ್ ಆಗಿರ್ಬೋದು, ಅದರ ಪಾಲಿಷಿಂಗ್ ಮಾಡುವಂತಹ ಭಾರತದ ಪ್ರಮುಖ ನಗರಗಳು ಯಾವುವು ಅಥವಾ ಪ್ರಮುಖ ನಗರ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಸೂರತ್, ಆಪ್ಷನ್ 2 ಬೆಂಗಳೂರು, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ದೆಹಲಿ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಗುಜರಾತಿನ ಸೂರತ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಈ ವಜ್ರಗಳನ್ನು ಸಂಸ್ಕರಣೆ ಮಾಡುವಂತಹ ಪಾಲಿಷಿಂಗ್ ಆಗಿರ್ಬೋದು, ಕಟ್ಟಿಂಗ್ ಮಾಡುವಂತಹ ಉದ್ಯಮಗಳನ್ನು ನಾವು ಕಾಣಬಹುದಾಗಿದೆ ಸೂರತ್ನಲ್ಲಿ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೂರತನ್ನು ಹೊರತುಪಡಿಸಿ ಗುಜರಾತಿನ ನವಸಾರಿ, ಅಹಮದಾಬಾದ್ ಮತ್ತು ಪಾಲಂಪುರ್ಗಳಲ್ಲೂ ಕೂಡ ಈ ವಜ್ರದ ಸಂಸ್ಕರಣೆ ಮಾಡುವಂತಹ, ಕಟ್ಟಿಂಗ್ ಮತ್ತು ಪಾಲಿಷ್ ಮಾಡುವಂತಹ ಪ್ರದೇಶಗಳನ್ನು ನಾವು ಕಾಣಬಹುದಾಗಿದೆ ಅಥವಾ ಸ್ಥಳಗಳನ್ನು ನಾವು ಕಾಣಬಹುದಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ. ವಜ್ರದ ಉತ್ಪಾದನೆಗೆ ಹೆಸರುವಾಸಿಯಾಗಿರುವಂತಹ ಪನ್ನಾ ಬೆಲ್ಟ್ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಿ. ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಬಿ ಸಿ ಮಧ್ಯಪ್ರದೇಶ್ ಅಥವಾ ಆಪ್ಷನ್ ಡಿ ಗುಜರಾತ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಈ ಪನ್ನಾ ಬೆಲ್ಟನ್ನು ಗುರುತಿಸಲಾಗುತ್ತೆ. ವಜ್ರದ ಉತ್ಪಾದನೆಗೆ ಹೆಸರುವಾಸಿಯಾಗಿರುವಂತಹ ಒಂದು ಸ್ಥಳ ಮಧ್ಯಪ್ರದೇಶದ ಪನ್ನಾ ಬೆಲ್ಟ್ ಅಂತ ನಾವು ಗುರುತಿಸಬಹುದು. ಅಷ್ಟೇ ಅಲ್ಲದೆ ಆಂಧ್ರ ಪ್ರದೇಶದ ಈ ವಜ್ರಕರೂರ್ ಕಿಂಬರ್ಲೈಟ್ ಪ್ರದೇಶ ಮತ್ತು ಈ ಕೃಷ್ಣಾ ನದಿಯ ಜಲಾನಯನ ಜಲ್ಲಿಕಲ್ಲು ಪ್ರದೇಶದಲ್ಲೂ ಕೂಡ ಈ ವಜ್ರದ ನಿಕ್ಷೇಪಗಳನ್ನು ನಾವು ಕಾಣಬಹುದಾಗಿದೆ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಕಾರ್ಯಕ್ರಮದ ಪ್ರಾರಂಭವನ್ನು ಯಾವ ವರ್ಷದಲ್ಲಿ ಮಾಡಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ 1 2014, 2016, 2018 ಅಥವಾ ಆಪ್ಷನ್ 4 2021 ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 2018ನೇ ಇಸ್ವಿಯಲ್ಲಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಈ ರೀತಿಯಾಗಿ ಡೈರೆಕ್ಟ್ ಆದಂತಹ ಕ್ವಶನ್ಸ್ಗಳನ್ನು, ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳದೇ ಇದ್ದರೂ ಸಹ ನಾವು ಡಿಸ್ಕಸ್ ಮಾಡುವಂತಹ ಡೀಟೇಲ್ ಆದಂತಹ ಟಾಪಿಕ್ಸ್ಗಳ ಬಗ್ಗೆ, ಆರ್ಟಿಕಲ್ಸ್ಗಳ ಬಗ್ಗೆ ಅಥವಾ ಅವುಗಳಲ್ಲಿ ಆಯ್ದುಕೊಂಡಂತಹ
ಪ್ಯಾರಾಗ್ರಾಫ್ಸ್ಗಳನ್ನು ಡೈರೆಕ್ಟಾಗಿ ಸ್ಟೇಟ್ಮೆಂಟ್ಗಳ ರೂಪದಲ್ಲಿ ಎಕ್ಸಾಮ್ಸ್ಗಳಲ್ಲಿ ಕೇಳಿದರು KS ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ. ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ನಾವು ಇಂಪಾರ್ಟೆಂಟಾಗಿ ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. 2018 ಜನವರಿ 26ನೇ ತಾರೀಕಿನಂದು ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಪ್ರಮುಖವಾದಂತಹ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್, ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆಯ ಅಡಿಯಲ್ಲಿ ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಥವಾ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿತ್ತು. ದೇಶದಾದ್ಯಂತ ಪ್ರತಿಯೊಂದು ಜಿಲ್ಲೆಯಿಂದ ಒಂದು ನಿರ್ದಿಷ್ಟವಾದಂತಹ ಉತ್ಪನ್ನವನ್ನು ಗುರುತಿಸುವುದರ ಮೂಲಕ, ಅದು ವಿಶೇಷವಾದಂತಹ ಗುಣಗಳನ್ನು ಹೊಂದಿರಬೇಕು, ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವಂತಹ ಉತ್ಪನ್ನ ಆಗಿರಬೇಕು, ಅಥವಾ ಕರಕುಶಲ ವಸ್ತು ಆಗಿರಬಹುದು, ಹ್ಯಾಂಡ್ಲೂಮ್ ಆಗಿರಬಹುದು, ಈ ಕೃಷಿ ಉತ್ಪನ್ನಗಳಾಗಿರಬಹುದು. ಸೊ ಈ ರೀತಿಯಾಗಿ ನಿರ್ದಿಷ್ಟವಾದಂತಹ ಒಂದು ಉತ್ಪನ್ನವನ್ನು ಗುರುತಿಸಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಆ ಒಂದು ಉತ್ಪಾದನೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಸಹಕಾರವನ್ನು ನೀಡುವಂತಹ ಉದ್ದೇಶವನ್ನು ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಯೋಜನೆ ಹೊಂದಿದೆ. ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದರ ಮೂಲಕ ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಬೆಳವಣಿಗೆಯನ್ನು ಉತ್ತೇಜಿಸುವಂತಹ ಉದ್ದೇಶವನ್ನು ಕೂಡ ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಯೋಜನೆ ಹೊಂದಿದೆ ಅಂತ ಅಬ್ಸರ್ವ್ ಮಾಡಬೇಕು. ದೇಶದಾದ್ಯಂತ ಪ್ರತಿಯೊಂದು ಜಿಲ್ಲೆಯನ್ನು ಕೂಡ ರಫ್ತು ಕೇಂದ್ರವಾಗಿ ಎಕ್ಸ್ಪೋರ್ಟ್ ಹಬ್ ಅನ್ನಾಗಿ ಪರಿವರ್ತಿಸುವಂತಹ ನಿಟ್ಟಿನಲ್ಲಿ ಮತ್ತು ಆ ಉತ್ಪನ್ನದ ಪ್ರಚಾರವನ್ನು ಕೈಗೊಳ್ಳುವಂತಹ ಉದ್ದೇಶದಿಂದ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವ ಕಾರ್ಯಕ್ರಮವನ್ನು 2018ನೇ ಇಸ್ವಿಯಲ್ಲಿ ಸ್ಥಾಪಿಸಲಾಗಿತ್ತು. ಡಿಪಾರ್ಟ್ಮೆಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತ DPIIT ಅಂತ ಗುರುತಿಸ್ತಾರೆ. ಇದನ್ನ ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಯೂನಿಯನ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಂತ ಈ ಮಿನಿಸ್ಟ್ರಿಯ ಅಡಿಯಲ್ಲಿ ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಈ ಯೋಜನೆ ಅನುಷ್ಠಾನಗೊಳ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. 2018 ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಆನ್ಸರ್ಗಳು ಗೊತ್ತಿಲ್ಲ ಅಂದರೂ ಕೂಡ ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಗೆಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ಗಳೇನು ಇರೋಲ್ಲ ನಿಮಗೆ. ಇನ್ನು ಕರ್ನಾಟಕದಲ್ಲಿ ಗುರುತಿಸಲಾದಂತಹ ಈ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ರೆಕಾಗ್ನೈಸ್ ಮಾಡಲಾದಂತಹ ಪ್ರಮುಖ ಉತ್ಪನ್ನಗಳು ಯಾವುವು ಅಂತ ಗುರುತಿಸೋದಾದರೆ ಅಬ್ಸರ್ವ್ ಮಾಡ್ಬೋದು. ಈ 30 ಜಿಲ್ಲೆಗಳಿಂದ ಈ ಬಾಗಲಕೋಟೆಯಲ್ಲಿ ಈರುಳ್ಳಿ ಆಗಿರಬಹುದು, ಬಳ್ಳಾರಿಯಿಂದ ಅಂಜೂರ ಅಥವಾ ಫಿಗ್ ಆಗಿರಬಹುದು, ಬೆಳಗಾವಿ ಮತ್ತು ಮಂಡ್ಯದಿಂದ ಶುಗರ್ ಕೇನ್ ಅಥವಾ ಕಬ್ಬು ಆಗಿರಬಹುದು, ಬೆಂಗಳೂರು ಗ್ರಾಮಾಂತರ ಪ್ರದೇಶದಿಂದ ಕೋಳಿ ಸಾಕಾಣಿಕೆಗೆ ಪ್ರೋತ್ಸಾಹ ನೀಡುವುದಾಗಿರ್ಬೋದು, ನಗರ ಪ್ರದೇಶದಲ್ಲಿ ಅಂದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬೇಕರಿ ಪ್ರಾಡಕ್ಟ್ಸನ್ನು ಪ್ರೋತ್ಸಾಹಿಸುವುದಾಗಿರ್ಬೋದು, ಬೀದರ್ ಜಿಲ್ಲೆಯಲ್ಲಿ ಈ ಶುಂಠಿ ಅಥವಾ ಜಿಂಜರನ್ನು ಪ್ರೋತ್ಸಾಹಿಸುವುದು, ಚಿಕ್ಕಬಳ್ಳಾಪುರದಲ್ಲಿ ಟೊಮ್ಯಾಟೊ ಆಗಿರಬಹುದು, ಮತ್ತು ಈ ಹಾಸನ, ತುಮಕೂರು ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆಯಲ್ಲಿ ತೆಂಗು ಅಥವಾ ಕೊಕೊನಟನ್ನು ಪ್ರೋತ್ಸಾಹಿಸುವುದಾಗಿರ್ಬೋದು, ಈ ಕಲಬುರಗಿಯಿಂದ ರೆಡ್ ಗ್ರಾಮ್ಸ್ ಅಥವಾ ತೊಗರಿಬೇಳೆಯನ್ನು ಪ್ರೋತ್ಸಾಹಿಸುವುದು, ಹಾವೇರಿಯಿಂದ ಮ್ಯಾಂಗೋವನ್ನು ಪ್ರೋತ್ಸಾಹಿಸುವುದು, ಕೊಡಗು ಅಂದರೆ ಆಬ್ವಿಯಸ್ಲಿ ಕಾಫಿಯನ್ನು ಉತ್ಪನ್ನವನ್ನಾಗಿ ಗುರುತಿಸಿ ಅದರ ಪ್ರೋತ್ಸಾಹ ಮಾಡುವಂತಹ ಒಂದು ಕ್ರಮಗಳನ್ನು ಕೈಗೊಳ್ಳುವುದಾಗಿರ್ಬೋದು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಸಮುದ್ರದಲ್ಲಿ ದೊರೆಯುವಂತಹ ಮರೀನ್ ಪ್ರಾಡಕ್ಟ್ಸ್ ಆದಂತಹ ಫಿಶ್ ಮತ್ತು ಶ್ರಿಂಪ್ಸ್ ಅಂದರೆ ಈ ಮೀನುಗಳು ಮತ್ತು ಸೀಗಡಿಗಳನ್ನು ಮುಂತಾದಂತಹ ಉತ್ಪನ್ನಗಳನ್ನು ಪ್ರೋತ್ಸಾಹಿಸುವುದಾಗಿರ್ಬೋದು. ಸೊ ಈ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ 30 ಜಿಲ್ಲೆಗಳಿಂದ ಪ್ರಮುಖವಾದಂತಹ ಕೃಷಿ ಉತ್ಪನ್ನಗಳನ್ನು ಗುರುತಿಸಲಾಗಿದೆ ಅಂತ ನಾವೆಲ್ಲ ಅಬ್ಸರ್ವ್ ಮಾಡ್ಬೋದು. ಸೊ ಈ ನೋಟ್ಸನ್ನು ಡೈರೆಕ್ಟಾಗಿ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಈ ನೋಟ್ಸನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕ್ತೀನಿ. ಈ CRISPR ಟೆಕ್ನಾಲಜಿ ಕುರಿತಾಗಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕು. ಆಪ್ಷನ್ 1, ಇತ್ತೀಚೆಗೆ ಈ CRISPR ಟೆಕ್ನಾಲಜಿಯನ್ನು ಜೀನ್ ಎಡಿಟಿಂಗ್ ಟೂಲ್ ಆಗಿ ಬಳಸಲಾಗ್ತಾ ಇದೆ ಅಂತ ಇದೆ. ಆಪ್ಷನ್ 2, ಈ CRISPR ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ
ಚಿಕಿತ್ಸೆಗಾಗಿ ವೈರಸ್ ರೂಪಾಂತರದ ಒಂದು ತಂತ್ರವನ್ನು ಬಳಸುತ್ತದೆ ಅಂತ ಇದೆ. ಆಪ್ಷನ್ 3, ಇದು ಇಸ್ರೋ ಅಭಿವೃದ್ಧಿಪಡಿಸಿದಂತಹ ಹೆಚ್ಚು ಇಂಧನ ದಕ್ಷತೆಯನ್ನು ಒದಗಿಸುವಂತಹ ಒಂದು ಇಂಜಿನ್ ಆಗಿದೆ ಅಂತ ಇದೆ. ಆಪ್ಷನ್ 4, ಈ ತಂತ್ರಜ್ಞಾನವು ರಾಕೆಟ್ ತನ್ನ ಕಕ್ಷೆಯನ್ನು ಅತಿ ವೇಗದಲ್ಲಿ ತಲುಪುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡುತ್ತೆ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ಈ ಅನುವಂಶಿ ಬದಲಾವಣೆ ಅಥವಾ ಜೀನ್ ಎಡಿಟಿಂಗ್ ಟೆಕ್ನಾಲಜಿಯಲ್ಲಿ ಬಳಸಲಾಗುವಂತಹ ಒಂದು ತಂತ್ರಜ್ಞಾನವನ್ನು ಕ್ರಿಸ್ಪಾರ್ ಟೆಕ್ನಾಲಜಿ ಅಂತ ಕರೆಯಲಾಗುತ್ತೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಜೀನ್ ಎಡಿಟಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಈ ಜೀನ್ ಎಡಿಟಿಂಗ್ ಅಂತಂದರೆ ಮುಖ್ಯವಾಗಿ ಮಾನವನ ಅಥವಾ ಯಾವುದೇ ಒಂದು ಜೀವಿ, ಸಸ್ಯ ಅಥವಾ ಪ್ರಾಣಿ ಜೀವಕೋಶದಲ್ಲಿನ ಸೆಟ್ ಆಫ್ DNA ಜೀನ್ ಅಂತ ಅಥವಾ ಜೆನೋಮ್ ಅಂತ ಕರೀತಾರೆ. ಸೊ ಈ ಜೆನೋಮ್ನ ಬದಲಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಬಳಸಲಾಗುವಂತಹ ಈ ಒಂದು ತಂತ್ರಜ್ಞಾನವನ್ನು ಕ್ರಿಸ್ಪಾರ್ ಟೆಕ್ನಾಲಜಿ ಅಂತ ಗುರುತಿಸಲಾಗುತ್ತೆ. ಸೊ ಈ ಕ್ರಿಸ್ಪಾರ್ ಟೆಕ್ನಾಲಜಿಯಲ್ಲಿ ಬಳಸಲಾಗುವಂತಹ ಒಂದು ಕತ್ತರಿ ಅಥವಾ ಸಿಸರ್ ಯಾವುದು ಅಂತಂದರೆ Cas9 ಅಥವಾ Cas12 ಅಂತ ನಾವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ Cas9 ಮತ್ತು Cas12 ಹೊಂದಿದ್ದಂತಹ ಲಿಮಿಟೇಷನ್ಸ್ಗಳನ್ನು ಓವರ್ಕಮ್ ಮಾಡುವಂತಹ ಉದ್ದೇಶದಿಂದ ಈ ಇತ್ತೀಚೆಗೆ ಭಾರತದ ಕಟಕ್ ಮತ್ತು ಪೆನ್ಸಿಲ್ವೇನಿಯಾ ಸ್ಟೇಟ್ ಯೂನಿವರ್ಸಿಟಿಯಿಂದ ಐಕಾರ್ ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಪೆನ್ಸಿಲ್ವೇನಿಯಾ ಸ್ಟೇಟ್ ಯೂನಿವರ್ಸಿಟಿಯ ವಿಜ್ಞಾನಿಗಳಿಂದ ಈ ಸಸ್ಯ ಜೆನೋಮನ್ನು ಎಡಿಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಸಿಸರನ್ನು ಅಭಿವೃದ್ಧಿಪಡಿಸಲಾಗಿದೆ. Cas9 ಮತ್ತು Cas12 ರಿಪ್ಲೇಸ್ ಮಾಡುವಂತಹ ನಿಟ್ಟಿನಲ್ಲಿ ಆ ಸಿಸರ್ನ ಹೆಸರೇನು ಅಂತಂದರೆ, ಸಿಸರ್ ಅಥವಾ ಕತ್ತರಿಯ ಹೆಸರೇನು ಅಂತಂದರೆ ISDRA2TNPB ಅಂತ ಇದನ್ನ ನೆನಪಿಟ್ಕೊಳ್ಳಿ. ಸೊ ಇದು ಒಂದು ಜೀನ್ ಎಡಿಟಿಂಗ್ ಟೂಲ್ ಅಂತ ನೆನಪಿಟ್ಕೊಳ್ಳೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾಗಿ ಈ ಹೆಚ್ಚು ಇಳುವರಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಸಸ್ಯ ಜೀವಕೋಶಗಳಲ್ಲಿ ಬದಲಾವಣೆಯನ್ನು ಮಾಡುವಂತಹ ಉದ್ದೇಶದಿಂದ ಈ ಜೀನ್ ಎಡಿಟಿಂಗ್ ಟೂಲನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ 2 ಪ್ರಮುಖವಾದಂತಹ ಸಂಸ್ಥೆಗಳ ಮೂಲಕ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ಜೆನೋಮ್ ಅಂದರೆ ಏನು, DNA ಅಂದರೆ ಏನು ಮತ್ತು ಅದರಲ್ಲಿರುವಂತಹ ಈ ನ್ಯೂಕ್ಲಿಯೋಟೈಡ್ಸ್ಗಳು ಯಾವುವು ಅಂತ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಪೋಕ್ಸೋ ಕಾಯ್ದೆಯ ಮುಖ್ಯವಾದಂತಹ ಉದ್ದೇಶ ಏನು ಅಂತ ಪ್ರಶ್ನೆ ಇದೆ. ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಅಂತ ಈ ಒಂದು ಕಾಯ್ದೆಯ ಫುಲ್ ಫಾರ್ಮ್ ಆಗುತ್ತೆ. ಆಪ್ಷನ್ ಎ, ಬಾಲ ಕಾರ್ಮಿಕರನ್ನು ನಿಯಂತ್ರಿಸಲು. ಆಪ್ಷನ್ ಬಿ, ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸಲು. ಆಪ್ಷನ್ ಸಿ, ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸುವುದು. ಆಪ್ಷನ್ ಡಿ, ಮಕ್ಕಳ ಕಳ್ಳ ಸಾಗಾಣಿಕೆಯನ್ನು ನಿರ್ವಹಣೆ ಮಾಡುವುದು. ಸೊ ಈ ರೀತಿಯಾಗಿ 4 ಉದ್ದೇಶಗಳನ್ನು ನೀಡಲಾಗಿದೆ. ಪೋಕ್ಸೋ ಕಾಯ್ದೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಆಪ್ಷನ್ ಬಿ, ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ಸಂರಕ್ಷಣೆ ಮಾಡುವುದು ಈ ಪೋಕ್ಸೋ ಕಾಯ್ದೆಯ 2012ನೇ ಇಸವಿಯಲ್ಲಿ ಜಾರಿಗೊಂಡಂತಹ ಈ ಒಂದು ಕಾಯ್ದೆಯ ಮುಖ್ಯ ಪರ್ಪಸ್ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ, ಈ ಪೋಕ್ಸೋ ಕಾಯ್ದೆಯ ಪ್ರಕಾರ ಮಗುವನ್ನು ಅಪ್ರಾಪ್ತ ಅಥವಾ ಮೈನರ್ ಅಂತ ಪರಿಗಣಿಸುವಂತಹ ವಯಸ್ಸಿನ ಮಿತಿ ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 14 ವರ್ಷದೊಳಗೆ. ಆಪ್ಷನ್ ಬಿ 16 ವರ್ಷದೊಳಗಿನವರು. ಆಪ್ಷನ್ ಸಿ 18 ವರ್ಷದೊಳಗಿನವರು. ಆಪ್ಷನ್ ಡಿ 21 ವರ್ಷದೊಳಗಿನವರು ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ, 18 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಥವಾ ವ್ಯಕ್ತಿಯನ್ನು ಅಪ್ರಾಪ್ತ ಮೈನರ್ ಅಂತ ಈ ಒಂದು ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಗುರುತಿಸಲಾಗುತ್ತೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಈ ಒಂದು 18 ವರ್ಷದ ಮಿತಿಯನ್ನು ಕಡಿಮೆ ಮಾಡುವಂತೆ ತಿದ್ದುಪಡಿ ಮಾಡಬೇಕು ಅಂತ ಕಲ್ಕತ್ತಾ ಹೈಕೋರ್ಟ್ನಿಂದ ಒಂದು ಆದೇಶವನ್ನು ನೀಡಲಾಗಿತ್ತು ಅಥವಾ ಜಡ್ಜ್ಮೆಂಟನ್ನು ನೀಡಲಾಗಿತ್ತು. ಸೊ ಈ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ನಿಂದ ಟೀಕಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಡೀಟೇಲ್ ಅಬೌಟ್ ಪೋಕ್ಸೋ ಆ್ಯಕ್ಟ್. ಇದರ ಪ್ರೊವಿಷನ್ಸ್ಗಳನ್ನು ಕೂಡ ಸಾಕಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. 2012ನೇ ಇಸವಿಯಲ್ಲಿ ಈ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಅಥವಾ ಪೋಕ್ಸೋ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಈ ಪೋಕ್ಸೋ ಆ್ಯಕ್ಟನ್ನು ಮಾನಿಟರ್ ಮಾಡಲಾಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಿದ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಧಂಗರ್ ಬುಡಕಟ್ಟು ಸಮುದಾಯದ ಜನರು ವಾಸಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಗುಜರಾತ್. ಆಪ್ಷನ್ 2 ಮಹಾರಾಷ್ಟ್ರ.
ಆಪ್ಷನ್ 3 ಆಂಧ್ರ ಪ್ರದೇಶ್ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಆಂಧ್ರ ಪ್ರದೇಶ್, ಗುಜರಾತ್ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ ಎಲ್ಲ ರಾಜ್ಯಗಳ ಪ್ರದೇಶಗಳಲ್ಲೂ ಕೂಡ ದಂಗರ್ ಬುಡಕಟ್ಟು ಸಮುದಾಯದವರು ವಾಸಿಸ್ತಾ ಇದ್ದಾರೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಇವರನ್ನು ಕುರುಬ ಅಥವಾ ಗೊಲ್ಲ ಸಮುದಾಯ ಅಂತ ಗುರುತಿಸಿದರೆ, ಮಹಾರಾಷ್ಟ್ರದಲ್ಲಿ, ಗುಜರಾತ್ನಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ದಂಗರ್ ಸಮುದಾಯ ಅಂತ ಇವರನ್ನು ಗುರುತಿಸಲಾಗುತ್ತೆ. ಸೊ ಇವರು ಮುಖ್ಯವಾಗಿ ಕುರಿ ಮತ್ತು ಮೇಕೆಗಳನ್ನು ಮೇಯಿಸುವಂತಹ ಅಲೆಮಾರಿ ಜನಾಂಗ ಆಗಿದ್ದು, ಇವರಿಗೆ ಈ ಬೆಟ್ಟಗುಡ್ಡ ಅಥವಾ ಸಂರಕ್ಷಿತ ಅರಣ್ಯ ಪ್ರದೇಶದ ಹೊರಗಡೆ ಮೇಯಿಸಲು ಅವಕಾಶ ಮಾಡಿಕೊಡುವಂತಹ ಒಂದು ಈ ಗ್ರೇಜಿಂಗ್ ಕಾರಿಡಾರನ್ನು, ಮೇಯಿಸುವ ಕಾರಿಡಾರನ್ನು ರೂಪಿಸಬೇಕು ಅಂತ ಇತ್ತೀಚೆಗೆ ಈ ಮಹಾರಾಷ್ಟ್ರದಲ್ಲಿ ದಂಗರ್ ಸಮುದಾಯದವರಿಂದ ಒಂದು ಬೇಡಿಕೆಯನ್ನು ಮಾಡಲಾಗಿದೆ ಅಂತ ನಾವು ನ್ಯೂಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದಕ್ಕೆ ರಿಲೇಟ್ ಆದಂತಹ ಸಾಕಷ್ಟು ಇಂಪಾರ್ಟೆಂಟ್ GK ಮಾಹಿತಿಗಳನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಡಿಸ್ಕಷನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಯಾವುದೇ ಸಜೆಷನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಕಂಟೆಂಟನ್ನು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.